ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ನನಗೆ ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಗೊಂಜಾಳ ರೊಟ್ಟಿ ಮಾಡ್ತಾರಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಜನ ರೊಟ್ಟಿ ಮಾಡೋದು ಬೇಜಾರು ಅಂತ ಹೇಳ್ತಾರೆ, ಬಟ್ ರೊಟ್ಟಿ ಮಾಡೋದು ತುಂಬ ಸುಲಭ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅದು ಹಿಟ್ಟು ನಾದ್ಕೊಳ್ಳೋದಿರುತ್ತಲ್ಲ, ಅದು ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ರೊಟ್ಟಿ ಸೂಪರಾಗಿ ಬಂದ್ಬಿಡತ್ತೆ. ತುಂಬ ಗಟ್ಟಿಯಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ಯಾಕಂದರೆ ನೋಡಿ, ಎಲ್ಲ ಥರ ರೊಟ್ಟಿನೂ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ. ಯಾಕೆಂದರೆ ಇದು ಗೊಂಜಾಳ ರೊಟ್ಟಿ ಮಾಡ್ತಾರೆ, ಜೋಳದ ರೊಟ್ಟಿ ಮಾಡ್ತಾರೆ, ಆಮೇಲೆ ರಾಗಿ ರೊಟ್ಟಿನೂ ಕೂಡ ಮಾಡ್ತೀವಿ, ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಿ. ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾಯಿರೋದು ಈ ಗೊಂಜಾಳ ರೊಟ್ಟಿನ. ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ, ಅದು ರೊಟ್ಟಿ ಮಾಡೋಕ್ಕೆ ಬರಲ್ಲ ನನಗೆ, ಹಾಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ನೋಡಿ, ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಬಿಸಿನೀರನ್ನು ಹಾಕಿಬಿಟ್ಟು ಹಿಟ್ಟು ನೀರು ಅಂತಾರಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೋತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಸಾಫ್ಟಾಗಿ ಮೆತ್ತಗೆ ನಾದ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಯಾದರೆ ಏನಾಗುತ್ತೆ, ರೊಟ್ಟಿ ತಟ್ಟೋಕ್ಕೆ ಕಷ್ಟ ಆಗಿಬಿಡುತ್ತೆ. ನೋಡಿ, ಈಗ ನಾನು ಅದು ಹಿಟ್ಟೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಮಾಮೂಲಿ ಯಾವ ಥರ ತಟ್ತೀವಲ್ಲ ಅದೇ ಥರ ತಟ್ಟೋದು. ಬಟ್ ಇದು ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಅಂದರೆ ನಿಮಗೂ ಗೊತ್ತಾ ಈ ಥರ ರೊಟ್ಟಿ ನೀವು ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಅಂತ. ನನಗಂತೂ ತುಂಬ ಇಷ್ಟ ಆಗುತ್ತೆ ಗೊಂಜಾಳ ರೊಟ್ಟಿ ಅಂತಾರಲ್ಲ. ಈ ರೊಟ್ಟಿಯಿಂದ ನಾವು ಮುಟ್ಕಿ ಅಂತ ಕೇಳಿರ್ಬೋದು ನೀವು. ಮುಟ್ಕಿ ಎಲ್ಲ ತುಂಬ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಮ್ಮಂದಿರು ಅಜ್ಜಿಯರು ಮಾಡಿಕೊಡ್ತಿದ್ರು. ಬಟ್ ಈಗಿನ ಮಕ್ಕಳೆಲ್ಲ ಇಷ್ಟಪಡಲ್ಲ. ಬಟ್ ನಾವು ಅವಾಗವಾಗ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಚೇಂಜ್ ಇರುತ್ತೆ ಅಂತ ಮಾಡ್ತೀವಿ. ಬಟ್ ನಾನು ಇವಾಗ ಮಾಡಿ ನನ್ನ ಮಕ್ಕಳಿಗೂ ಕೊಡೋಣ, ಅವರು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಈ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ತುಂಬ ನಾವು ಕಷ್ಟಪಟ್ಟು ರೊಟ್ಟಿ ತಟ್ಟೋ ಹಂಗಿಲ್ಲ, ಆ ಥರನೇ ತುಂಬ ಸುಲಭ ಇರುತ್ತೆ ರೊಟ್ಟಿ ತಟ್ಟೋದು. ನನಗೆ ರೊಟ್ಟಿ ಮಾಡೋದಂದರೆ ತುಂಬ ಇಷ್ಟ. ಯಾಕಂದರೆ ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲೂ ತುಂಬ ರೊಟ್ಟಿ ಇಷ್ಟಪಟ್ಟು ತಿಂತಾರೆ, ಚಪಾತಿ ಅಷ್ಟೊಂದು ಕಡಿಮೆ. ಈ ರೊಟ್ಟಿ ತಟ್ಟಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ತವೆಯಲ್ಲಿ ಹಾಕಿ ಬೇಯಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಾಗೆ ಬಿಸಿ ಬಿಸಿದು ಅದು ಕೆಂಪು ಖಾರ ಅಥವಾ ಚಟ್ನಿ, ತುಪ್ಪ ಈ ಥರ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಮಕ್ಕಳು ಪಲ್ಯ ಜೊತೆ ಬೇಡ ಅಂತ ಅಂದರೆ ಚಟ್ನಿ ತುಪ್ಪ ಹಾಕಿ ಅದು ಉಂಡೆ ಥರ ಮಾಡಿಕೊಡ್ಬೋದು, ಮುಟ್ಗಿ ಅಂತ ಅಂತಾರಲ್ಲ ಅದನ್ನು. ಅಥವಾ ಹಾಗೇ ಅವರಿಗೆ ರೋಲ್ ಮಾಡಿ ಚಟ್ನಿ ತುಪ್ಪ ಹಾಕ್ಕೊಟ್ರೂ ತುಂಬ ಇಷ್ಟಪಟ್ಟು ತಿಂತಾರೆ. ನನಗಂತೂ ಈ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ನೀವೆಲ್ಲ ಈ ರೊಟ್ಟಿ ಲೈಕ್ ಆಗುತ್ತೆ ಅಂತ ಹೇಳಿ. ಮತ್ತು ನಿಮ್ಮ ಮನೇಲಿ ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ, ಯಾವ್ಯಾವ ರೆಸಿಪಿ ರೊಟ್ಟಿಯಲ್ಲಿ ಯಾವ್ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ನಾನು ಈ ಥರ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಹೇಗೆ ಅನ್ನಿಸ್ತು ಈ ರೊಟ್ಟಿ, ಅದ್ರ ಬಗ್ಗೆ ಹೇಳಿ. ನಾನು ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ತುಂಬ ಮಾಡ್ತಾಯಿರ್ತೀನಿ. ಯಾಕಂದರೆ ನಾನು ಆ ಸೈಡ್ದವಳೇ, ಅಂದರೆ ಸ್ವಲ್ಪ ಅಜ್ಜಿಯಂದರು ಅವ್ರದ್ದೆಲ್ಲ ನೋಡಿದ್ದೀನಿ ಇವು ರೊಟ್ಟಿ ಮಾಡೋದೆಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾಕಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಯಾಕಂದರೆ ನಿಮಗೆ ಉತ್ತರ ಕರ್ನಾಟಕದ ರೆಸಿಪಿಗಳು ಯಾವ್ಯಾವ ಗೊತ್ತಿದೆ ನನಗೂ ಸ್ವಲ್ಪ ಹೇಳಿ. ಆಮೇಲೆ ನಿಮ್ಗೆ ಯಾವ್ದು ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ತುಂಬ ರೆಸಿಪಿ ಇದೆ. ಪುಂಡಿ ಪಲ್ಯ ಅಂತ ಇದೆಯಾ, ಈ ರೊಟ್ಟಿ ಜೊತೆ ಪುಂಡಿ ಪಲ್ಯ ಅದು ತಿಂದರೆ ತುಂಬ ಸಖತ್ತಾಗಿರುತ್ತೆ. ಅದೇ ಇರುತ್ತೆ. ಮತ್ತು ದಾಲ್ ಅಂತ ಬರುತ್ತೆ, ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಮುಟ್ಗಿನೂ ಮಾಡಿ ತಿನ್ಬೋದು. ಆಮೇಲೆ ಕೆಲವೊಂದಿಷ್ಟು ಈಗ ಬೆಂಡೆಕಾಯಿ, ಹಾಗಲಕಾಯಿ ತುಂಬ ಚೆನ್ನಾಗಿರುತ್ತೆ.